ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದ್ರೂ 12 ಗಂಟೆ ಆಗಿದೆ. ಸ್ವಲ್ಪ ನಾನು ಇವತ್ತು ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಮಗಳದು. ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಬರ್ತ್ಡೇ ಡ್ರೆಸ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ಆ ಡ್ರೆಸ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡ್ರೆ ಆಯಿತು ಅಂತ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಆಯಿತು, ಅದಾದಮೇಲೆ ಫ್ರೆಶ್ ಆಗುತ್ತೆ, ಒಂದು ಸ್ವಲ್ಪ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ಅವಳಿಗೆಲ್ಲ ಊಟ ಅದು ಉಣಿಸಿ ಎಲ್ಲ ತಿನ್ನಿಸ್ಬಿಟ್ಟು ಅವಳಿಗೂ ಕೂಡ ಫ್ರೆಶ್ ಮಾಡಿಬಿಟ್ಟು ಅದಾದಮೇಲೆ ನಾನು ಚಹಾ ಕುಡಿದ್ಬಿಟ್ಟು ಫೋಟೋಶೂಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ನನಗೊಂದು ಆಸೆ, ಪ್ರತಿ ವರ್ಷವೂ ನನ್ನ ಮಕ್ಕಳಿಗೆ ಈ ಥರ ಬರ್ತ್ಡೇಗೆ ಅಂತ ಬಿಟ್ಟು ತಂದಿರೋ ಡ್ರೆಸ್ನ ಹಾಕಿಬಿಟ್ಟು ಫೋಟೋ ತೆಗೆಸಿ ಅದನ್ನು ಕಾಪಿ ತೆಗೆದ್ಬಿಟ್ಟು ಒಂದು ಆಲ್ಬಮ್ ಮಾಡಬೇಕು ಅಂತ ಬಿಟ್ಟು. ಫೋನಲ್ಲಿ ಇದ್ದೇ ಇರುತ್ತೆ, ಬಟ್ ಈ ಥರ ಕಾಪಿ ಮಾಡಿ ಒಂದು ಆಲ್ಬಮಲ್ಲಿ ಹಾಕಿಟ್ರೆ ನಮಗೆ ಮುಂದೆ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ, ನೆನಪು ಕೂಡ ಇರುತ್ತೆ ಅದು. ಹಾಗಾಗಿ ಅದೇ ಥರ ಮಾಡ್ತಾನೂ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಈ ಥರ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಫೋಟೋಶೂಟ್ನ ಮಾಡಿಸ್ಬಿಟ್ಟು ಅದನ್ನು ಇಟ್ಕೊಳ್ತೀವಿ. ಬಟ್ ಇನ್ನೂ ಆಲ್ಬಮ್ ಮಾಡಿಲ್ಲ, ಆದರೆ ಕ್ರಿಯೇಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಫೋನಲ್ಲಿ ಎಷ್ಟೇ ಫೋಟೋಸ್ ತೆಗ್ದಿದ್ರೂ ಕೂಡ ಈ ಥರ ಬರ್ತ್ಡೇಗೆ ಅಂತಲೇ ತೆಗ್ದಿರೋ ನೆನಪು, ಓಕೆ ಫಸ್ಟ್ ಬರ್ತ್ಡೇಗೆ ಈ ಥರ ಮಾಡಿದ್ವಿ, ಈ ಥರ ಡ್ರೆಸ್ ತೊಗೊಂಡಿತ್ತು, ಸೆಕೆಂಡ್ ಬರ್ತ್ಡೇಗೆ ಈ ಥರ ಇದ್ದ, ಈ ಥರ ಕಾಣಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಒಂದು ನೆನಪಿರುತ್ತಲ್ವ, ಅದು ಖುಷಿನೇ ಬೇರೆ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ತೆಗಿಬೇಕು ಅಂತ ನನಗೆ ಆಸೆ. ಹಸ್ಬೆಂಡ್ಗೆ ಹೇಳಿದಾಗ ಅವರು ಕೂಡ ಆಯಿತು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೊಸ ಥರ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋ ಮಾಡಿದೆ. ಲಾಸ್ಟಲ್ಲಿ ಅವಳಿಗೆ ಕಿರೀಟ ಹಾಕಿದ ತಕ್ಷಣ ಫುಲ್ ಸ್ಮೈಲು, ಅವಳಿಗೆಲ್ಲ ಖುಷಿ ಈ ಥರ ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿನೇ ತೆಗೆದೆ, ಯಾಕಂದರೆ ಈ ಸರ್ತಿ ಸ್ಟುಡಿಯೋಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಫಸ್ಟ್ ವರ್ಷ ಕರ್ಕೊಂಡು ಹೋಗಿತ್ತು, ಅವಳು ಸರಿಯಾಗಿ ನಿಂತ್ಕೊಳ್ಳಿಲ್ಲ. ಅಂದರೆ ಇನ್ನೂ ಸಣ್ಣವರಲ್ವ, ಹಾಗಾಗಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಆಮೇಲೆ ಬೇರೆದವ್ರ ಜೊತೆ ಮಿಂಗಲ್ ಆಗೋಕ್ಕಿದಾಗೋದಿಲ್ಲ, ನೋಡೋದು ಇಲ್ಲ ಕ್ಯಾಮ್ರಾ ಕಡೆ. ಹಾಗಾಗಿ ನಾನೇ ತೆಗೆದ್ರೆ ಆಯಿತು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ. ಸ್ಮೈಲ್ ಮಾಡ್ತಾಯಿದ್ಲು, ಸ್ವಲ್ಪ ಹೊತ್ತು ಮಾಡಿದ್ಲು. ಅದಾದಮೇಲೆ ಅವಳಿಗೂ ಪೇಷನ್ಸ್ ಮುಗೀತು, ನಂಗೆ ಸಾಕು ಅಂತ ಅಂದ್ಲು. ನಿದ್ದೆ ಬಂತು ಅವಳಿಗೆ. ಫೈನಲಿ ಔಟ್ಫಿಟ್ ಈ ಥರ ಬಂತು. ಹಾಗೆ ನಿಮಗೆ ಇದರಲ್ಲಿ ಯಾವ ಒಂದು ಫೋಟೋ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲನೂ ಈ ಥರ ಶೇಂಗಾ ಹೋಳಿಗೆ ಎಲ್ಲ ಹಬ್ಬಕ್ಕೆಲ್ಲ ಮಾಡ್ತಾರೆ. ಬಟ್ ನಾನು ಪ್ರತಿ ಸರ್ತಿನೂ ಏನು ಮಾಡ್ತಾಯಿದ್ದೆ ಅಂದರೆ ಶೇಂಗಾ ಉಂಡೆ ಮಾಡಿಡ್ತಾಯಿದ್ದೆ. ಆದರೆ ಶೇಂಗಾ ಉಂಡೆ ಹಿಂಗೆ ಅಡ್ಡಾಡ್ತಾ ತಿಂದು ಖಾಲಿ ಮಾಡಿಬಿಡ್ತಾರೆ. ಬಟ್ ಅದು ಈ ಸರ್ತಿ ಬೇರೆ ಥರ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡಿದರೆ ಆಯಿತು, ತಿಂದು ಜಾಸ್ತಿ ದಿನ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈ ಥರ ಬೆಲ್ಲ, ಶೇಂಗಾ, ಆಮೇಲೆ ಎಳ್ಳು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ, ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ, ಅಂದರೆ ಉಂಡೆ ಮಾಡಿಟ್ರೆ ಆಯಿತು ಅಂತೇಳಿ ಸ್ವಲ್ಪ ಉಂಡೆ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೋಳಿಗೆ ಮಾಡ್ತಾಯಿದ್ದೀನಿ. ಅಂದರೆ ಹೇಳಕ್ಕೆ ಬರಲ್ಲ, ಮಕ್ಕಳದು ಟೇಸ್ಟ್ ನೋಡಿದರೆ ತಿಂತಾರೆ, ಒಲ್ಲ ಅಂತ ಯಾವುದೂ ಅನ್ನೋಂಗಿಲ್ಲ, ತಿನ್ನಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿನೇ ನಾನು ಎಲ್ಲನೂ ಮಾಡಿಡೋಕ್ಕೆ ಟ್ರೈ ಮಾಡ್ತೀನಿ. ಏನೂ ಇಲ್ಲ ಅಂದರೆ ಅವರು ತಿಂದೇ ತಿಂತಾರೆ ಇಷ್ಟಪಟ್ಟು. ಹಾಗಾಗಿ ನಾನು ಮಾಡಿಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ತಿಂತಾ ಇರೋದು ನೋಡಿ ಅವ್ರಿಗೂ ಕೂಡ ಇಷ್ಟ ಆಗಿ ಕೊಡು ನಾನು ತಿಂತೀನಿ ಅಂತ ಎಸ್ಕೊಂಡು ತಿಂತಾರೆ. ಮಕ್ಕಳು ಅಷ್ಟೇ, ನಾವು ತಿಂತಾಯಿದ್ರೆ ನೋಡಿ ಅವರು ತಿಂತಾರೆ. ನೀನು ತಿನ್ನು ಅಂತ ಫೋರ್ಸ್ ಮಾಡಿದರೆ ಅವ್ರು ತಿನ್ನೋದಿಲ್ಲ. ಹಾಗಾಗಿ ನಾನು ಈ ಥರ ಫಸ್ಟ್ ಮಾಡಿಡ್ತೀನಿ. ಆಮೇಲೆ ಮಧ್ಯಾಹ್ನ ಆದಮೇಲೆ ಅವ್ರಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅದನ್ನು ಕೊಟ್ಟಾಗ ಅವ್ರು ಟೇಸ್ಟ್ ಮಾಡಿದ್ರು ಅಂದರೆ ಇಷ್ಟ ಆಯಿತು ಅಂದರೆ ಅವರು ಕಂಟಿನ್ಯೂ ಮಾಡ್ತಾರೆ, ಅದನ್ನು ತಿಂದೇ ತಿಂತಾರೆ. ಹಾಗಾಗಿ ಏನಾದರೂ ಮಾಡಿಟ್ಟಿರ್ತೀನಿ. ಒಂದು ಸರ್ತಿ ಚೂಡ, ಖಾರ ಬೂಂದಿ ಅಥವಾ ಹೋಳಿಗೆ, ಉಂಡೆ ಏನಾದರೂ ಮಾಡಿಟ್ಟಿರ್ತೀನಿ. ಇವತ್ತು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ನಾದಿಟ್ಟಿದ್ದೆ. ಫೋಟೋಶೂಟ್ ಎಲ್ಲ ಆದಮೇಲೆ ಬಂದು ಅವಳಿಗೆ ಮಲಗಿಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ
ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಈ ಬಿಸಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಜಾಸ್ತಿ ಹಾಕೋಕ್ಕೋಗ್ಬೇಡಿ, ಒಂದು 2 ಸ್ಪೂನ್ 3 ಸ್ಪೂನಷ್ಟು ಹಾಕಿದರೆ ಸಾಕು. ಅದು ಬೆಲ್ಲ ಏನಿದೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ 3 ಸ್ಪೂನ್ ನೀರು ಹಾಕಿದ್ದೀನಿ. ಇಷ್ಟು ಬೆಲ್ಲ ನೀರು ಬಿಟ್ಕೊಂಡಿದೆ ಅಂದರೆ ಶೇಂಗಾದು ಎಣ್ಣೆ ಏನಿರುತ್ತಲ್ವ ಅದು ಬಿಡುತ್ತೆ. ನಾನು ಇಲ್ಲಿ ಹಸಿ ಶೇಂಗಾನೇ ಸಿಗುತ್ತೆ, ಡಬಲ್ ಬಟ್ಟಿ ಶೇಂಗಾ ಸಿಗೋದಿಲ್ಲ. ಹಾಗಾಗಿ ಹಸಿ ಶೇಂಗಾನೇ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ನ ನೋಡಿಬಿಟ್ಟು, ಅದಾದಮೇಲೆ ಮೈದಾ ಹಿಟ್ಟನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಮೆದ್ದಬೇಕು. ಫಸ್ಟಿಗೆ ನೀವು ನಾದಿಟ್ಬಿಟ್ರೆ ಅದು ಚೆನ್ನಾಗಿ ಮೆದ್ದಿರುತ್ತೆ, ನೆಂದಿರುತ್ತೆ, ಆವಾಗ ನೀವು ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಹಿಟ್ಟೇನೂ ಬೇಕಾಗಲ್ಲ, ಸ್ವಲ್ಪ ಇಟ್ಟರೆ ಸಾಕು. ಯಾಕಂದರೆ ಸ್ವಲ್ಪ ಒಂದು ಪೂರಿ ಮಾಡೋ ಉಳ್ಳಿಯಷ್ಟು ಹಿಟ್ಟು ತೊಗೊಂಡ್ರೆ ಒಂದು ಹೋಳಿಗೆ ಆರಾಮ್ಸೆ ಮಾಡ್ಬೋದು. ಹಂಗಾಗಿ ಅದನ್ನಷ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಬೇಳೆ ಹೋಳಿಗೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದು ಕೂಡ ಸೇಮ್ ಟು ಸೇಮ್. ಸೊ ಈ ಥರ ಲಟ್ಟಿಸ್ಬಿಟ್ಟು ನಾವು ಮಾಡ್ಬೋದು. ಕೆಲವೊಂದು ಸರ್ತಿ ಲಟ್ಟಿಸೋವಾಗ ಈ ಥರ ಸೈಡಲ್ಲಿ ಬರೋದು ಕಾಮನ್ನು. ಸೈಡಲ್ಲಿ ಬಂದಾಗ ಅದನ್ನು ಸ್ಪೂನಿಂದ ಕಟ್ ಮಾಡಿ ತೆಗೆದುಬಿಟ್ರೆ ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಹಾಕಿಬಿಟ್ಟು ನಾನು ದೋಸೆ ಹಂಚು ಮೇಲೇ ನಾನು ಬೇಯಿಸ್ತೀನಿ, ಇದರಲ್ಲೇ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಕಡೆಯೂ ಎರಡೂ ಕಡೆಯೂ ಎತ್ತಾಕಿ ಬೇಯಿಸಬೇಕು, ಒಂದೇ ಕಡೆ ಹೊತ್ತು ಹೋಗುತ್ತೆ. ಹಾಗಾಗಿ ಎರಡೂ ಕಡೆಯೂ ಚೆನ್ನಾಗಿ ಪದೇ ಎತ್ತಿ ಹಾಕಿ ಬೇಯಿಸಬೇಕು. ಚೆನ್ನಾಗಾಗಿತ್ತು. ಒಂದು ಇಷ್ಟು ಇದರಲ್ಲಿ ನನಗೆ ಒಂದು 15 ಹೋಳಿಗೆ ಆಗಿದ್ದು, ಚೆನ್ನಾಗಾಯಿತು. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ಏನೇ ಸ್ನ್ಯಾಕ್ಸ್ ಮಾಡಿದ್ರೂ 1 ವಾರಕ್ಕಾಗುವಷ್ಟು ಮಾಡಿರ್ತೀನಿ ಸ್ವಲ್ಪನೇ. ಯಾಕಂದರೆ ಇವಾಗ ತಿಂದರೆ ಮತ್ತೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಸೊ ಇದನ್ನೇ 1 ತಿಂಗಳವರೆಗೂ ತಿನ್ನೋದು, 2 ವಾರದವರೆಗೂ ತಿನ್ನೋದು ಆದರೆ ಮತ್ತು ನಮಗೆ ಆ ಒಂದು ಸ್ವೀಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಅದನ್ನ ಮತ್ತೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಆಸೆನೇ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಮಾಡಿರ್ತೀನಿ, ಅದು ಅಷ್ಟಕ್ಕಷ್ಟಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಏನಾದರೂ ಬೇರೆ ಮಾಡ್ತೀನಿ. 1 ವಾರ ಏನಾದರೂ ಫ್ರೂಟ್ಸು, 1 ವಾರ ಈ ಥರ ಏನಾದರೂ ಸ್ವೀಟ್ಸು ಏನಾದರೂ ಮಾಡಿರ್ತೀನಿ. ಈ ಥರ ಒಟ್ಟಿನಲ್ಲಿ ಇದನ್ನು ಬೇಯಿಸಿದ ಮೇಲೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಸ್ವಲ್ಪ ಆರಾಕಿ, ಆರಿದ ಮೇಲೆ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ, ತಿನ್ಬೋದು. ಸೊ ವಿಡಿಯೋ ಇದಾಗಿತ್ತು. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.